ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮದಿರ ಅಂತ ಅಂದ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡಾಕತ್ತೀನಿ. ಇಷ್ಟು ಗ್ಯಾಪ್ ಅಂತೂ ನಾನು ಭಾಳ ತೊಗೊಂಡಿರಲಿಲ್ಲ. ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತಿದ್ದೆ, ಅಂದ್ರೆ ಗ್ಯಾಪ್ ತೊಗೋತಿದ್ದೆ ನೋಡ್ರಿ. ಅವಾಗವಾಗ ಒಂದು ಸ್ವಲ್ಪ ದಿನ, ಒಂದು ವಾರ 10 ದಿನ ಈ ರೀತಿ ಗ್ಯಾಪ್ ಆಗ್ತಿತ್ತು. ಬಟ್ ಈ ಸಲ ಒಂದು 1.5 ತಿಂಗಳಾಯ್ತು ಅಂತ ನೆನ್ಕೋಬೋದು ನೋಡ್ರಿ. ಲಾಂಗ್ ಗ್ಯಾಪ್ ಆಗಿಬಿಟ್ಟೈತಿ. ಸೊ ವಿಡಿಯೋನ ಹಾಕಿರಲಿಲ್ಲ. ಯಾಕೆ, ಏನು ರೀಸನ್ ಅಂತೇಳಿ ಭಾಳಷ್ಟು ಜನ ನನಗೂ ಕೂಡ ಕಮೆಂಟು ಕೂಡ ಹಾಕಿದರು, ಯಾಕೆ ವಿಡಿಯೋ ಹಾಕಕತ್ತಿಲ್ಲ ಅಂತೇಳಿ. ಮತ್ತು ವಾಟ್ಸಪ್ಪಿಗೆ ಮೆಸೇಜ್ ಕೂಡ ಬರಾಕತ್ತಿದ್ದು, ಇನ್ಸ್ಟಾಗ್ರಾಮ್ನಾಗ ಕೂಡ ಮೆಸೇಜ್ ಮಾಡಾಕತ್ತಿದ್ರು. ಎಲ್ರಿಗೂ ಕೂಡ ಇಲ್ಲ ಹಾಕ್ತೀನಿ ಅಂತಲೇ ರಿಪ್ಲೈ ಮಾಡಿದ್ದೆ. ಮತ್ತು ಕೆಲವೊಂದು ಸಲ ಸ್ಟಾಪ್ ಮಾಡಿಬಿಡ್ಬೇಕು, ಇಲ್ಲಿಗೆ ನಾನು ಯೂಟ್ಯೂಬ್ ಜರ್ನಿನ ಸ್ಟಾಪ್ ಮಾಡಬೇಕು, ಇನ್ನು ಮುಂದೆ ವಿಡಿಯೋ ಹಾಕಬಾರ್ದು ಅಂಥೇಳಿ ಹಿಂಗೆ ಅನ್ನಿಸ್ತಿತ್ತು. ಮತ್ತು ನೀವೆಲ್ಲರೂ ಕಮೆಂಟ್ ಮಾಡಿದಾಗ, ಮತ್ತು ನೀವೆಲ್ಲರೂ ಕಾಂಟ್ಯಾಕ್ಟ್ ಮುಖಾಂತರ ನನಗೇನು ಯೂಟ್ಯೂಬ್ ಮುಖಾಂತರ ಏನು ಕಾಂಟ್ಯಾಕ್ಟ್ ಆಗ್ಯಾರ ನೋಡ್ರಿ, ಅವರೆಲ್ಲರೂ ಮೆಸೇಜ್ ಮಾಡಿದಾಗ ಮತ್ತೆ ಒಂದು ಸಲ ಮನಸ್ಸು ಅನ್ನಿಸ್ತಿತ್ತು, ಇಷ್ಟೆಲ್ಲ ಕೇಳ್ತಾರ ಅಂತಂದ್ಮೇಲೆ ನನಗೂ ಕೂಡ ಒಂದು ಪ್ರೀತಿ ಮಾಡೋಂಥ ಜನಗಳು ಸಿಕ್ಕಾರ. ಇಷ್ಟು ಜನ ಎಲ್ಲ ಕೇಳುವಾಗ ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ತಪ್ಪು ಅನ್ನಿಸ್ತೈತಿ ಅಂತೇಳಿ ಒಂದು ಸಲ ಅನ್ನಿಸ್ತಿತ್ತು. ಒಂದು ಸಲ ಇದ್ರೆ ಸ್ಟಾಪ್ ಮಾಡಬೇಕು ಅಂತೇಳಿ ಈ ರೀತಿ ಅನ್ಸಕತ್ತಿತ್ತು ನೋಡ್ರಿ. ಆದ್ರೆ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮಿಂದಾಗಿ ನಾನು ವಿಡಿಯೋನ ಮಾಡೋಕೆ ಆಗಿರಲಿಲ್ಲ. ಮತ್ತು ಸ್ವಲ್ಪ ಬ್ಯುಸಿನೂ ಇದ್ದೆ ನೋಡ್ರಿ, ಹಾಗಾಗಿ ವಿಡಿಯೋನ ಮಾಡಲಿಲ್ಲ. ಮನೆ ಕೆಲಸ ನಡೆದಿತ್ತು, ಆವಾಗಲೇ ನಾನು ವಿಡಿಯೋನ ಮಾಡಿದ್ದೆ. ಅದಾದಮೇಲೆ ಮನೆ ಕಂಪ್ಲೀಟ್ ಕೆಲಸ ಮುಗೀತು, ಮನೆ ಓಪ್ನಿಂಗ್ ಕೂಡ ಮಾಡಿದ್ವಿ. ಅವಾಗ ನಾನು ಯಾವುದೇ ಥರ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಈಗ ಅನ್ಸಕತ್ತೈತಿ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಅಟ್ಲೀಸ್ಟ್ ಆಮೇಲಾದರೂ ಶೇರ್ ಮಾಡೋಕೆ ಆಗ್ತಿತ್ತಲ್ಲ ಅಂಥೇಳಿ. ಬಟ್ ಅವಾಗಿನ ಪರಿಸ್ಥಿತಿ ಹಾಗಿತ್ತು, ವಿಡಿಯೋ ಮಾಡೋಕೆ ಸ್ವಲ್ಪನೂ ನನಗೆ ಆಗಲಿಲ್ಲ. ಮತ್ತು ಹಂಗೆ ನನಗೂ ಸ್ವಲ್ಪ ಆರಾಮ ತಪ್ಪೋದು ಈ ರೀತಿ ಎಲ್ಲ ಆಗಕತ್ತು ನೋಡ್ರಿ. ಹಂಗಾಗಿ ನನಗೆ ಯಾವುದೇ ರೀತಿ ವಿಡಿಯೋನ ಒಂದು ಓಪ್ನಿಂಗ್ ವಿಡಿಯೋ ಮಾಡಲಿಲ್ಲ. ಬಟ್ ನನ್ನ ಮನೆ ಓಪ್ನಿಂಗ್ ವಿಡಿಯೋನ ವಿಜು ಲಾಗಿನ್ ಕನ್ನಡ ಅಂತೇಳಿ ನನ್ನ ಸಿಸ್ಟರ್ ಹಾಕ್ಬೇಕಂತೇನು ಹೇಳಿದ್ದೆ ನೋಡ್ರಿ. ಒಂದು ಸಲ ನಾನು ವಿಡಿಯೋನ ಮಾಡಿದ್ದೆ ಅವ್ರ ಮನೆಗೆ ಹೋದಾಗ. ಅವರು ಒಂದು ಲಾಗ್ ಒಳಗೆ ಅವರು ಬಂದಿದ್ದರು ನಮ್ಮ ಮನೆ ಓಪ್ನಿಂಗ್ಗೆ. ಸೊ ಅವರು ವಿಡಿಯೋನ ಮಾಡ್ಯಾರ. ಅದು ಒಂದು ಮನಸ್ಸಿಗೆ ಖುಷಿ ಐತಿ. ನನ್ನ ಮನೆ ಓಪ್ನಿಂಗ್ ವಿಡಿಯೋನ ನಾನು ಅವ್ರ ವಿಡಿಯೋದಾಗ ನೋಡ್ಬೋದು, ಯಾವಾಗಲಾದ್ರೂ ನಮ್ಗೆ ಮುಂದೆ ನೆನಪಿಗೆ ಅದ್ರೊಳಗೆಲ್ಲ ಸಿಗ್ತದ ಅನ್ನೋದೊಂದು ಖುಷಿ ಅದ ನೋಡ್ರಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವ, ಬಟ್ ಜಾಸ್ತಿ ಇಲ್ಲರಿ, ಸ್ವಲ್ಪ ಪೂಜೆದ್ದು ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ. ಅದನ್ನು ನನಗೆ ಶೇರ್ ಮಾಡ್ಕೋಕು ಆಗಂಗಿಲ್ಲ, ಸ್ವಲ್ಪನೇ ಅದ ನೋಡ್ರಿ. ಸೊ ಹಂಗಾಗಿ ಮನಿ ಓಪ್ನಿಂಗ್ ವಿಡಿಯೋ ಅಂತೂ ಹಾಕಕ್ಕೆ ಆಗಂಗಿಲ್ಲ. ಇನ್ನು ಮುಂದೆ ನಾನು ನನ್ನ ಡೈಲಿ ರೊಟೀನ್ ಮತ್ತು ರೆಸಿಪಿ ಈ ರೀತಿ ವಿಡಿಯೋಗಳನ್ನ ನಾನು ಆದಷ್ಟು ಶೇರ್ ಮಾಡ್ತಿರ್ತೀನಿ. ಇಷ್ಟು ದಿನ ವಿಡಿಯೋ ಹಾಕದೇ ಇರೋದಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋನ ಹಾಕಲಿಲ್ಲ. ಮತ್ತು ಸ್ವಲ್ಪ ಆರಾಮನೂ ಇರಲಿಲ್ಲ ನೋಡ್ರಿ. ಇವಾಗೂ ನಾನು ವಾಯ್ಸ್ ಕೇಳಿಸಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು, ಫುಲ್ ಎಲ್ಲ ನೆಗಡಿ ಅದೆಲ್ಲ ಆಗಿಬಿಟ್ಟು ಧ್ವನಿ ಎಲ್ಲ ಹೋಗ್ಬಿಟ್ಟದ. ಮತ್ತು ಮನ್ಯಾಗ ನೋಡ್ರಿ ನಮ್ಮ ನಾದಿನಿ ಶ್ವೇತಾ ಅಂತೇಳಿ ನೀವು ನೋಡಿರ್ಬೋದು. ಮೊದಲೆಲ್ಲ ವಿಡಿಯೋದಾಗ ನೀವು ಆದಷ್ಟು ಶೇರ್ ಮಾಡ್ಕೊಂಡು. ನಾವು ಮೊದಲೆಲ್ಲ ಇತ್ತೀಚೆಗೆ ಅವರು ವಿಡಿಯೋದಾಗ ಬಂದಿಲ್ಲ, ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದರು. ಸೊ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಅವರಿಗೆ. ನಮ್ಮ ಊರಿಗೂ ಬಂದಿದ್ದಿಲ್ಲ, ಮನೆಗೂ ಬಂದಿದ್ದಿಲ್ಲ ಅವರು. ಅವ್ರದ್ದು ರೀಸೆಂಟಾಗಿ ಡೆಲಿವರಿ ಆಯ್ತು ನೋಡ್ರಿ. ಡೆಲಿವರಿಗೆ ನಾನು 3ನೇದು ನೋಡ್ರಿ. ಹಾಗಾಗಿ ನಮ್ಗೆ ತವ್ರ ಮನೆಗೆ ನಮ್ಮ ಕಡೆ ಪದ್ಧತಿ ಪ್ರಕಾರ 3ನೇ ಬಾಣೆತನ ಏನದಲ್ಲ ತವ್ರ ಮನೆಯೊಳಗೆ ಮಾಡಂಗಿಲ್ರಿ, ಗಂಡ ಮನೆಯೊಳಗೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನೇ ಅಲ್ಲಿಗೆ ಹೋಗಿದ್ದೆ ನೋಡ್ರಿ. ಅವರೇ ಗಂಡ ಮನೆಯವರೇ ಮಾಡ್ತಾರೆ ಅಂದಿದ್ದಕ್ಕೆ ಅಲ್ಲಿಗೆ ಹೋಗಿ ಡೆಲಿವರಿ ಅದೆಲ್ಲ ಮಾಡಿಕೊಂಡು ಪೇನ್ ಸ್ಟಾರ್ಟ್ ಆದಾಗ ಫೋನ್ ಮಾಡಿದ್ರು. ನಾನು ಅಲ್ಲಿಗೆ ಹೋಗ್ಬಿಟ್ಟು ಡೆಲಿವರಿ ಅದೆಲ್ಲ ಆದಮೇಲೆ ಮನೆಗೆ ಕರ್ಕೊಂಡು ಅವ್ರಿಗೆ ಮನೆಗೆಲ್ಲ ಅವ್ರ ವ್ಯವಸ್ಥೆ ಮಾಡಿಬಿಟ್ಟು ಒಂದು 4-5 ದಿನ ಇದ್ದೆ ನೋಡ್ರಿ. ಇದ್ಬಿಟ್ಟು ಬಂದೆ. ಈಗ 2 ದಿನ ಆಯ್ತು ನಾ ಬಂದು. ಸೊ ಹಂಗಾಗಿ ಇವೆಲ್ಲ ರೀಸನ್ಲಿಂತ ವಿಡಿಯೋನ ಮಾಡಲಿಲ್ಲ. ಡೆಲಿವರಿ ವಿಡಿಯೋನ ನನಗೆ ಮಾಡಬೇಕಂತಿತ್ತು, ಆದ್ರೆ ಕೆಲವೊಬ್ರಿಗೆ ವಿಡಿಯೋ ಮಾಡೋದು ಇಷ್ಟ ಇರೋಂಗಿಲ್ಲ. ನಾನು ಯಾವಾಗಲೂ ಹೇಳೋ ಥರ ಯಾರಿಗೂ ಕೂಡ ಫೋರ್ಸ್ ಮಾಡೋಂಗಿಲ್ಲ. ನನ್ನ ವಿಡಿಯೋದಾಗ ಮರಕ್ಕೆ ನಮ್ಮ ಮನೆಯಾಗೆ ನನ್ನ ಗಂಡಿಗೆ ಇಷ್ಟ ಇಲ್ಲ ಅಂತಂದರೂ ಕೂಡ ನಾನು ಕರ್ಕೊಳಂಗಿಲ್ಲ ರೀ ವಿಡಿಯೋದಾಗ. ಅವ್ರು ಏನೋ ಇಷ್ಟಪಟ್ಟು ವಿಡಿಯೋ ಮಾಡೋಣ ಅಂದ್ರಷ್ಟೇ ನಾನು ವಿಡಿಯೋನ ಮಾಡಿರ್ತೀನಿ. ಸೊ ಹಂಗಾಗಿ ಅವರಿಗೆ ತೊಂದರೆ ಆಗೋದು ಬೇಡ ನನ್ನಿಂತ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿದ್ದು ಮಾಡಿದ್ದು ಯಾವುದೇ ವಿಡಿಯೋನೂ ನಾನು ಹಾಕಲಿಲ್ಲ ನೋಡ್ರಿ. ಅವರಿಗೆ ಇಷ್ಟ ಇದ್ರೆ ಹಾಕಿದ್ರೆ ಒಂದು ರೀತಿ ಚಲೋ ಅನ್ನಿಸ್ತದ, ಇಲ್ಲ ಅಂತಂದ್ರೆ ನಮ್ಮಿಂದ ಅವರಿಗೆ ತೊಂದರೆ ಆಗ್ತದೆ ಮತ್ತು ಮುಜುಗರ ಆಗ್ತದಂದ್ರೆ ಬ್ಯಾಡ್ ಅಂತಂದ್ಬಿಟ್ಟು ನಾನು ವಿಡಿಯೋನ ಮಾಡಲಿಲ್ಲ. ಸೊ ಅವರಿಗೆ ಕೂಡ ಮಗು ಆಯಿತು, ನಾರ್ಮಲ್ ಡೆಲಿವರಿ ನೋಡ್ರಿ. ಸೊ ಗಂಡು ಪಾಪು ಆಯಿತು. ಮೊದಲು ಒಂದು ಗಂಡು ಒಂದು ಹೆಣ್ಣಿತ್ತು, ಇವಾಗ 3ನೇದು ಕೂಡ
ಗಂಡು ಪಾಪು ಆಯಿತು. ನಾರ್ಮಲ್ ಡೆಲಿವರಿ ಆಗಿದ್ದು ಒಂದು ಖುಷಿ ನೋಡ್ರಿ. 2 ಗಂಡು 1 ಹೆಣ್ಣು ಆಯಿತು. ಸೊ ಇಬ್ಬರು ಕೂಡ ತಾಯಿ ಮಗ ಇಬ್ಬರೂ ಆರಾಮದಾರ. ಅವರಿಗೆ ಮನೆಗೆ ಹೋಗಿ ಹಚ್ಚಿ ನಾನು 4-5 ದಿನ ಇದ್ಬಿಟ್ಟು ಇವಾಗ ಮನೆಗೆ ಬಂದೀನಿ. ಇವಾಗ ನಮ್ಮದು ನಾರ್ಮಲ್ ರೂಟೀನ ಸ್ಟಾರ್ಟ್ ಆಗ್ತೈತಿ. ನೋಡೋಣ ಅಂತ ನಾವು ಏನಾದರೂ ಮಗುವಿನ ನಾಮಕರಣಕ್ಕೆ ಅದು ಹೋದ್ವಿ ಮಾಡಿದ್ವಿ ಅಂದ್ರೆ ನಮ್ಮ ಸೈಡು ತೊಟ್ಲು ಕಾರ್ಯಕ್ರಮ ಯಾವ ರೀತಿ ಇರ್ತದೆ ಅಂಥೇಳಿ ಶೇರ್ ಮಾಡ್ಕೊತಿರ್ತೀನಿ. ಇನ್ನು ಮುಂದೆ ಡೈಲಿ ರೊಟೀನ ಮತ್ತು ಡೈಲಿ ವೀಡಿಯೋನ ಹಾಕ್ತೀನಿ. ಸೊ ಇಷ್ಟು ದಿನ ಏನೆಲ್ಲ ಸಪೋರ್ಟ್ ಮಾಡಿರಿ ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿರಿ. ಇಷ್ಟು ದಿನ ನಾನು ಭಾಳ ಲಾಂಗ್ ಗ್ಯಾಪ್ ತೊಗೊಂಡಿನಿ. ಸೊ ಅದಕ್ಕಾಗಿ ಎಲ್ರಿಗೂ ಕೂಡ ನಾನು ಸಾರಿ ಅಂತ ಕೇಳ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಕ್ಷಮೆ ಮಾಡಿರಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತೀನಿ. ಆದರೆ ನನಗೆ ಒಂಥರ ಯಾಕೋ ಏನಂತಾರೆ ಒಂಥರ ಕಳವಳ ಏನು ಯಾವ ರೀತಿ ವಿಡಿಯೋ ಹಾಕಬೇಕು. ನಾನು ವಿಡಿಯೋ ಮಾಡೋದ್ರಿಂದ ನನಗೆ ಯಾಕೋ ಒಂಥರ ಏನೋ ಬೇರೆ ಬೇರೆನೇ ಅರ್ಥ ಆಗತ್ತಿತ್ತು. ಒಂದು ತಿಳಿಯೋದು 100 ತಿಳಿಯೋ ಥರ ಆಗಕತ್ತು ನೋಡ್ರಿ. ನಾನು ವಿಡಿಯೋ ಮಾಡೋದ್ರಿಂದ ಮನ್ಯಾಗೂ ನನಗೆ ಯಾಕೋ ಗೊತ್ತಿಲ್ಲ ಭಾಳ ಮೊಬೈಲ್ಗೆ ಅಡಿಕ್ಟ್ ಆಗಿನೇನೋ ಈ ರೀತಿ ಅಂತೆಲ್ಲ ಅನ್ಸಾಕತ್ಬಿಟ್ಟಿತ್ತು. ಬರೀ ಮೊಬೈಲ್ ನೋಡ್ಕೊತ ಕುಂದ್ರದು, ಮನೆ ಕೆಲಸ ಕಡೆ ಗಮನ ಇಲ್ಲದ ಥರ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಬೇಡ ಇನ್ನು ಮುಂದೆ ವಿಡಿಯೋನ ಮಾಡೋದು ಸ್ಟಾಪ್ ಮಾಡಬೇಕು ಅಂತ ಈ ರೀತಿ ಎಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಾಗ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತು ಪ್ರೀತಿ ನೋಡಿ ಮತ್ತೆ ಇನ್ನು ಮುಂದೆ ವಿಡಿಯೋ ಮಾಡಬೇಕು ಅಂಥೇಳಿ ಒಂಥರ ಏನೋ ಮತ್ತು ಮನಸ್ಸಿಗೆ ಅನ್ನಿಸ್ತು. ಸೊ ಹಂಗಾಗಿ ಆದಷ್ಟು ನಾನು ಇನ್ನು ಮುಂದೆ ಶೇರ್ ಮಾಡ್ಕೊತೀನಿ. ತೀರಾ ಏನಪ್ಪ ಪರ್ಸ್ನಲ್ ವಿಷಯ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಹೆಂಗಾಗುತ್ತಂದ್ರೆ ನಮ್ಮ ಡೈಲಿ ಲಾಗರ್ ಅಂತಂದಮೇಲೆ ಪ್ರತಿದಿನ ನಾವೇನು ಡೈಲಿ ರೊಟೀನ್ ಇರ್ತದೆ ಅದನ್ನು ಶೇರ್ ಮಾಡ್ಕೊತೀವಿ. ಅದನ್ನು ಕೆಲವೊಬ್ಬರು ಮಿಸ್ಯೂಸ್ ಆಗಿ ತಿಳ್ಕೊತಾರೆ. ನಮ್ಮ ಫ್ಯಾಮಿಲಿ ಮ್ಯಾಟ್ರೆಲ್ಲ ಇನ್ನೊಬ್ರಿಗೆ ಹೆಂಗೆ ಗೊತ್ತು ಮಾಡಿಸ್ತಾಳು ಮತ್ತು ಏನೇನೋ ತಿಳ್ಕೊತಾರೆ. ಹಾಗಾಗಿ ನನಗೂ ಅದೊಂಥರ ಅನ್ಸಕ್ಕಾಗ್ಬಿಟ್ಟಿತ್ತು. ಅದಕ್ಕೇ ನಾನು ಸ್ಟಾಪ್ ಮಾಡಿದ್ದೆ. ಮನಿ ಓಪ್ನಿಂಗ್ ಎಲ್ಲರೂ ಬಂದಿದ್ದರು, ಅದು ಯಾವುದೂ ನಾನು ವಿಡಿಯೋ ಮಾಡಲಿಲ್ಲ. ಬೇಜಾರೈತಿ. ಆದ್ರೂ ಪರವಾಗಿಲ್ಲ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಇನ್ನು ಮುಂದೆ ನಾರ್ಮಲಾಗಿ ನನ್ನ ರೊಟೀನ್ ಏನು ಇರ್ತೈತಿ, ನಾನೇನಾದರೂ ರೆಸಿಪಿ ಅದು ಶೇರ್ ಮಾಡಿಕೊಂಡೆ ಅಷ್ಟನ್ನೇ ಶೇರ್ ಮಾಡ್ಕೊತೀನಿ. ಬೇರೆ ಏನು ಹಿಂಗೆ ಫ್ಯಾಮ್ಲಿದು ಶೇರ್ ಮಾಡ್ಕೋಬಾರ್ದು ಅಂತೇಳಿ ಅಂದ್ಬಿಟ್ಟು ಹೇಳ್ಕೊಕ್ಕೂ ಆಗಂಗಿಲ್ಲ ಒಂದೊಂದು ವಿಷಯಗಳು. ಸೊ ಹಂಗಾಗಿ ಇನ್ನು ಮುಂದೆ ನನಗೆ ಏನು ಅನ್ನಿಸ್ತದೆ ಆ ರೀತಿ ವಿಡಿಯೋನ ಮಾಡ್ತೀನಿ. ಹೆಚ್ಚಿಂದ ಇದನ್ನು ಮಾಡೋಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಸೊ ನನ್ನ ಒಂದು ರೊಟೀನ ನನ್ನ ಮನೆಯೊಳಗೆ ಯಾವ ರೀತಿ ಇರ್ತದೆ, ನಾನು ಏನಾದರೂ ರೆಸಿಪಿ ಹೊಸದು ಏನಾದರೂ ಮಾಡಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿರಿ ಅದೇ ರೀತಿ ನನ್ನ ಜೊತೆ ಇನ್ನು ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡಿರಿ. ನಮ್ಮ ಅಂಥ ಒಂದು ಸಣ್ಣ ಯೂಟ್ಯೂಬರ್ಗೆ ಬೆಳೆಸ್ರಿ ಅಂತೇಳಿ ನಿಮ್ಮ ಜೊತೆ ಕೇಳ್ಕೊತೀನಿ. ಪ್ಲೀಸ್ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ. ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. 9500 ಚಿಲ್ಲರೆ ಆಗಿದ್ದು ಸಬ್ಸ್ಕ್ರೈಬರು ಬಹಳ ದಿನ ಆಯಿತು, ಹೆಚ್ಚಿಗೆ ಆಗೋವಲ್ತಾಗೈತಿ. ಸೊ ಇನ್ನು ಮುಂದೆ ನೀವೆಲ್ಲರೂ ಒಂದು ಸಪೋರ್ಟು ಪ್ರೋತ್ಸಾಹ ಪ್ರೀತಿಯಿಂದ ಆದಷ್ಟು ನನಗೆ $1 ಕಂಪ್ಲೀಟಾಗಿ ಪೇಮೆಂಟ್ ಬರೋ ಥರ ಆಗಲಿ ಮತ್ತು ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಲಿ. ಆದಷ್ಟು 10K ರೀಚ್ ಆಗಲಿ ಅಂಥೇಳಿ ಬೇಗನೆ 10K ರೀಚ್ ಆಗಲಿ. ಆ ಒಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ಕಾಲನೂ ಜಲ್ದಿನೇ ಬರ್ತದೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಪೋರ್ಟ್ ಇತ್ತಂದ್ರೆ ಆ ಟೈಮ್ ಬರೋದು ಕೂಡ ಭಾಳ ದೂರ ಏನಿಲ್ಲ ನೋಡಿರಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಪ್ರೋತ್ಸಾಹ ಎಲ್ಲ ನನ್ನ ಜೊತೆ ಇರ್ತದೆ ಅಂತೇಳಿ ಅನ್ಕೋತೀನಿ. ಇನ್ನು ಮುಂದೆ ಡೈಲಿ ಲಾಗ್ನ ಹಾಕ್ತಿರ್ತೀನಿ. ಹಾಕ್ತಿರೋದಕ್ಕೆ ಕೆಲವೊಂದು ರೀಸನ್ ಅದಾವ, ಬಟ್ ಅದನ್ನು ಹೇಳ್ಕೊಕ್ಕೆ ಆಗಂಗಿಲ್ಲ. ಸೋಷಿಯಲ್ ಮೀಡಿಯಾ ಅಂದಮೇಲೆ ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಿ ಅಂತ ಅಂದಮೇಲೆ ಶೇರ್ ಮಾಡ್ಕೊಂಡ್ರೆ ಒಳ್ಳೇದಂತೇಳಿ ನನಗೆ ಅನ್ಸಕತ್ತೈತಿ. ಸೊ ಹಾಗಾಗಿ ಜಾಸ್ತಿ ಶೇರ್ ಮಾಡ್ಕೊಳ್ಳೋದೇನು ಬೇಡ ನೋಡಿರಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತಿರ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ನಾಳೆಯಿಂದ ಮತ್ತೆ ಯಥಾ ರೀತಿ ಹೊಸ ವೀಡಿಯೋಗಳು ಬರ್ತಿರ್ತಾವೆ. ಎಲ್ಲರೂ ಕೂಡ ವೀಡಿಯೋನ ನೋಡ್ರಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ನಿಮಗೆಲ್ಲ ಒಂದು ಅಪ್ಡೇಟ್ ಕೊಡುವಂಥ ವೀಡಿಯೋ ಆಗಿತ್ತು ಅಷ್ಟೇ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ. ಮತ್ತು ಇಷ್ಟು ದಿನ ವೀಡಿಯೋ ಮಾಡಿಲ್ಲ, ಒಂದು ಸಾರಿ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೀಡಿಯೋನ ಮಾಡಿದ್ದು. ಸೊ ಪ್ಲೀಸ್ ಎಲ್ಲರೂ ಕೂಡ ಇನ್ನು ಮುಂದೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಓಕೆ, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ನಾಳೆಯಿಂದ ಹೊಸ ವೀಡಿಯೋಗಳು ಬರ್ತಾವೆ ನೋಡಿರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಎಲ್ರಿಗೂ ಕೂಡ ನಮಸ್ಕಾರ.